ಆರ್ಎಸ್ಎಸ್ ಸಂಘಟನೆಯ ಸರಸಂಘ ಚಾಲಕ ಮೋಹನ್ ಭಾಗವತ್ ಆರ್ಎಸ್ಎಸ್ಗೆ ರಾಜೀನಾಮೆ ನೀಡಿದ್ರಾ? ನನಗೆ 75 ವಯಸ್ಸಾಗಿದೆ. ಸಂಘಕ್ಕೆ ಈಗಾಗಲೇ ಮಾಹಿತಿಯನ್ನು ನೀಡಿದ್ದೇನೆ. ಸಂಘ ಹೇಳಿದ್ರೆ ಈ ಕ್ಷಣವೇ ರಾಜೀನಾಮೆ ಕೊಡ್ತೀನಿ. ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪರಿವಾರ ಸಂಘಟನೆ ಆರ್ಎಸ್ಎಸ್ಸಿನ ಸರಸಂಘ ಚಾಲಕ ಮೋಹನ್ ಭಾಗವತ್ ನನಗೆ 75 ವಯಸ್ಸಾಯಿತು. 75 ವರ್ಷ ವಯಸ್ಸು. ನಿವೃತ್ತಿ ಪಡೆಯುವಂತಹ ಕಾಲಘಟ್ಟದಲ್ಲಿ ನಾನಿದ್ದೀನಿ. ಆರ್ಎಸ್ಎಸ್ಸಿನ ಮೇಲ್ವಿಚಾರಕರಿಗೆ ಈಗಾಗಲೇ ಮಾಹಿತಿಯನ್ನು ನೀಡಿದ್ದೇನೆ. ಆ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧವೂ ಕೂಡ ಮಾತನಾಡಿದ್ರು. ಬಿಜೆಪಿಯಿಂದ ಆರ್ಎಸ್ಎಸ್ಸಿಗೆ ಯಾವ ಲಾಭವೂ ಆಗಿಲ್ಲ, ಬದಲಾಗಿ ಆರ್ಎಸ್ಎಸ್ ಸಂಘದಿಂದ ಬಿಜೆಪಿಗೆ ಲಾಭ ಆಗಿದೆ. ರಾಮ ಮಂದಿರವೊಂದನ್ನು ಮಾತ್ರ ಕಟ್ಟಿಕೊಟ್ಟ ಬಿಜೆಪಿ ಉಳಿದೆಲ್ಲವೂ ಆರ್ಎಸ್ಎಸ್ಗೆ ಯಾವ ಲಾಭವನ್ನು ತಂದುಕೊಟ್ಟಿಲ್ಲ. ಆರ್ಎಸ್ಎಸ್ ಸಂಘಕ್ಕೆ ಮೋಹನ್ ಭಾಗವತ್ ರಾಜೀನಾಮೆ ವಿಚಾರ ಸಂಬಂಧ ನನಗೆ 75 ವರ್ಷ ಆಯಿತು. ಬಿಜೆಪಿ ಮತ್ತು ಆರ್ಎಸ್ಎಸ್ನಲ್ಲೂ ಒಂದು ಪದ್ಧತಿ ಇದೆ. 75 ವರ್ಷದ ನಂತರ ನಿವೃತ್ತಿ ಹೊಂದಬೇಕು. ಕಾರಣ, ವಯಸ್ಸಾದ ಸಂದರ್ಭಗಳಲ್ಲಿ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಶಕ್ತಿಯನ್ನು ಕಳೆದುಕೊಂಡಿರುತ್ತೆ. ಅವರ ತೀರ್ಮಾನಗಳು ಕ್ಷೀಣವಾದಂತಹ ತೀರ್ಮಾನಗಳಾಗಿರ್ತವೆ. ಕೆಲವೊಂದು ಡಿಸೈಡ್ಗಳು ತ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ಡಿಸೈಡ್ಗಳಾಗಿರ್ತವೆ. ಹಾಗಾಗಿ ಆ ವಯಸ್ಸಿನವರೆಗೂ ಅಧಿಕಾರಾವಧಿ, ಅದಾದ ನಂತರ ಮನೇಲಿ ಕೂತ್ಕೋಬೇಕು ಅನ್ನೋ ಪದ್ಧತಿ. ಸೊ ಈಗಾಗಲೇ ಮೋಹನ್ ಭಾಗವತ್ ಅವರಿಗೆ 75 ವರ್ಷ ಸ್ವಯಂ ಅವರೇ ಒಪ್ಕೊಂಡಿದ್ದಾರೆ. ನನಗೆ 75 ವರ್ಷ ಆಯಿತು ಸರಸಂಘ ಚಾಲಕನಾಗಿ. ಹಾಗಾಗಿ ನನ್ನ ವಯಸ್ಸಿನ ಆಧಾರದಲ್ಲಿ ನಿವೃತ್ತಿ ಕೊಡೋದಾದರೆ ಸಂಘಟನೆ ಈಗಲೇ ಕೊಟ್ಟರೆ ನಾನು ಈಗಲೇ ಮನೆಗೆ ಹೋಗ್ತೀನಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಬಿಜೆಪಿ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯಿಂದ ಆರ್ಎಸ್ಎಸ್ ಏನು ಲಾಭ ಆಗಿದೆ ಎಂದು ಹೇಳಿ, ಆರ್ಎಸ್ಎಸ್ ಸಂಘದಿಂದ ಬಿಜೆಪಿಗೆ ಲಾಭ ಆಗಿದೆ ಅಷ್ಟೇ, ರಾಮ ಮಂದಿರ ನಿರ್ಮಾಣ ಒಂದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಆರ್ಎಸ್ಎಸ್ಗೆ ಬಿಜೆಪಿ ಅಂಥೇಳಿ ಬಿಜೆಪಿಯ ವಿರುದ್ಧವೂ ಕೂಡ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಕಿಡಿಕಾರಿದ್ದಾರೆ. ನನಗೆ 75 ವರ್ಷ ಆಯಿತು. ಬಿಜೆಪಿ ಮತ್ತು ಆರ್ಎಸ್ಎಸ್ನಲ್ಲೂ ಒಂದು ಪದ್ಧತಿ ಇದೆ. 75 ವರ್ಷದ ನಂತರ ನಿವೃತ್ತಿ ಹೊಂದಬೇಕು. ಕಾರಣ, ವಯಸ್ಸಾದ ಸಂದರ್ಭಗಳಲ್ಲಿ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಶಕ್ತಿಯನ್ನು ಕಳೆದುಕೊಂಡಿರುತ್ತೆ. ಅವರ ತೀರ್ಮಾನಗಳು ಕ್ಷೀಣವಾದಂತಹ ತೀರ್ಮಾನಗಳಾಗಿರ್ತವೆ. ಕೆಲವೊಂದು ಡಿಸೈಡ್ಗಳು ತ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ಡಿಸೈಡ್ಗಳಾಗಿರ್ತವೆ. ಹಾಗಾಗಿ ಆ ವಯಸ್ಸಿನವರೆಗೂ ಅಧಿಕಾರಾವಧಿ, ಅದಾದ ನಂತರ ಮನೇಲಿ ಕೂತ್ಕೋಬೇಕು ಅನ್ನೋ ಪದ್ಧತಿ. ಸೊ ಈಗಾಗಲೇ ಮೋಹನ್ ಭಾಗವತ್ ಅವರಿಗೆ 75 ವರ್ಷ ಸ್ವಯಂ ಅವರೇ ಒಪ್ಕೊಂಡಿದ್ದಾರೆ. ನನಗೆ 75 ವರ್ಷ ಆಯಿತು ಸರಸಂಘ ಚಾಲಕನಾಗಿ. ಹಾಗಾಗಿ ನನ್ನ ವಯಸ್ಸಿನ ಆಧಾರದಲ್ಲಿ ನಿವೃತ್ತಿ ಕೊಡೋದಾದರೆ ಸಂಘಟನೆ ಈಗಲೇ ಕೊಟ್ಟರೆ ನಾನು ಈಗಲೇ ಮನೆಗೆ ಹೋಗ್ತೀನಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಬಿಜೆಪಿ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯಿಂದ ಆರ್ಎಸ್ಎಸ್ ಏನು ಲಾಭ ಆಗಿದೆ ಎಂದು ಹೇಳಿ, ಆರ್ಎಸ್ಎಸ್ ಸಂಘದಿಂದ ಬಿಜೆಪಿಗೆ ಲಾಭ ಆಗಿದೆ ಅಷ್ಟೇ, ರಾಮ ಮಂದಿರ ನಿರ್ಮಾಣ ಒಂದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಆರ್ಎಸ್ಎಸ್ಗೆ ಬಿಜೆಪಿ ಅಂಥೇಳಿ ಬಿಜೆಪಿಯ ವಿರುದ್ಧವೂ ಕೂಡ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಕಿಡಿಕಾರಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.